ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದೇಶಕ್ಕೆ ಮಾದರಿ ಅಂದಿದ್ದಾರೆ ನಾಯಕರು. ಕುರ್ಚಿ ಕದನದಲ್ಲೇ ಮುಗಿತು 3 ವರ್ಷ ಅಂತಿವೆ ಜೆಡಿಎಸ್ ಮತ್ತು ಬಿಜೆಪಿ. 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧಿಸಿದ್ದೇನು? ಜನರಿಗೆ ಕೊಟ್ಟ ಮಾತು ಉಳಿಸಿಕೊಳ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕುರ್ಚಿ ಕದನದಲ್ಲೇ ಮುಗಿತು 3 ವರ್ಷ ಅಂತಿವೆ ಬಿಜೆಪಿ ಜೆಡಿಎಸ್. ಸಾಧನಾ ಸಮಾವೇಶದಲ್ಲಿ ಕೇಂದ್ರ ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. 3 ವರ್ಷದಲ್ಲಿ ಸರ್ಕಾರ ಮಾಡಿದ್ದೇನು, ಮಾಡಬೇಕಾಗಿರೋದೇನು? ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ, ಹೇಳಿದ್ದೇನು, ಮಾಡಿದ್ದೇನು? ಸಾಧನಾ ಸಮಾವೇಶದಲ್ಲಿ ಕೇಂದ್ರ ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ, ಕಾಂಗ್ರೆಸ್ನಿಂದ ಸಾಧನಾ ಸಮಾವೇಶ. ಜನರಿಗೆ ಕೊಟ್ಟ ಮಾತು ಉಳಿಸಿಕೊಳ್ತಾ ರಾಜ್ಯ ಸರ್ಕಾರ. ಬಿಜೆಪಿ ಜೆಡಿಎಸ್ ಹೇಳ್ತಾ ಇದೆ ಕುರ್ಚಿ ಕದನದಲ್ಲೇ ಮುಗಿದು ಹೋಯ್ತು ಅಂತ. ಸಾಧನಾ ಸಮಾವೇಶದಲ್ಲಿ ಕೇಂದ್ರ ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರು. ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ. ಸಾಧನಾ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಕೇಂದ್ರ ಮತ್ತು ವಿಪಕ್ಷಗಳ ವಿರುದ್ಧ ಹರಿಹಾಯ್ದ್ರು, ತಮ್ಮ ಸಾಧನೆಯನ್ನ ಹೇಳಿಕೊಂಡ್ರು. ಗ್ಯಾರಂಟಿ ಸರ್ಕಾರ 3 ವರ್ಷ ಪೂರೈಸಿದೆ. ಹಾಗಾಗಿ ಕಾಂಗ್ರೆಸ್ನಿಂದ ಸಾಧನಾ ಸಮಾವೇಶ. 1,52,000 ಫಲಾನುಭವಿಗಳು. ಬದುಕೋದಿಕ್ಕೆ ಅವರಿಗೆ ನಾವು 5 ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದೇವೆ. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ನಾವು ಮುಂದಿನ ಈ ವರ್ಷದ ಜೂನ್ ಜುಲೈಯಲ್ಲಿ ತುಮಕೂರಿಗೆ ನೀರನ್ನು ತರ್ತೇವೆ ಎನ್ನುವಂಥ ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿ ಹೇಳಿದ್ದಾರೆ. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ನಾವು ಇವುಗಳನ್ನು ಘೋಷಣೆ ಮಾಡಿದಾಗ ಪ್ರಧಾನಮಂತ್ರಿ ಆದಿಯಾಗಿ ಅವರೂ ಕೂಡ ಹೇಳಿದ್ರು ಇವನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಭಾರತೀಯ ಜನತಾ ಪಕ್ಷದ ರೀತಿಯಲ್ಲಿ ವಿಷ ಇಂತಕ್ಕಂಥ ದ್ವೇಷದ ಬೆಂಕಿಯನ್ನ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ, ಬೆಂಕಿ ಹಚ್ಚಿ, ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಡೀಸೆಲ್ ಬೆಲೆ 48 ರೂಪಾಯಿ, 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಛೇ ದಿನ್ ಅಂತ ಕರೀಬೇಕಾ? ಅಚ್ಛೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. 1,11,00,000 ಜನರಿಗೆ ಈ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ.
ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ನಲ್ಲ, ಡಬಲ್ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟು. ಇಂಥದ್ದೊಂದು ಕೆಲಸ ನೀವು ಮಾಡಕ್ಕಾಗ್ಲಿಲ್ಲ. ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ಕಾಗ್ಲಿಲ್ಲ. ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿ ಇಟ್ಕೊಂಡು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಅಡುಗೆ ಎಣ್ಣೆ ಕಡಿಮೆ ಉಪಯೋಗಿಸಿ, ಚಿನ್ನ ತಗೋಬೇಡಿ. ನಿಮ್ಮ ಮಾಂಗಲ್ಯ ಚಿನ್ನನ ತೆಗೆದಾಕ್ಬಿಟ್ಟು ಚಿನ್ನನೂ ಬೇಡ, ಅರ್ಶಿನ ಕೊಂಬು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸಮಾವೇಶ ಇಟ್ಸ್ ಅ ಕ್ರಿಮಿನಲ್ ವೇಸ್ಟ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಮನಿ. ರಾಜ್ಯ ತೆರಿಗೆದಾರರ ಹಣವನ್ನು ದುರುಪಯೋಗ ಮಾಡಿಕೊಂಡು, ಪೋಲ್ ಮಾಡಿಕೊಂಡು ಬಲವಂತವಾಗಿ ಜನರನ್ನ ಬಸ್ನಲ್ಲಿ ಗುಡ್ಡೆ ಹಾಕೊಂಡ್ಬಂದು ತಮಗೆ ತಾವು ಶಬಾಷ್ಗಿರಿಯನ್ನು ಕೊಡ್ಕೊಳ್ತಕ್ಕಂಥ ಕೆಲಸವನ್ನ, ಅದರ ಮುಖೇನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ವಿನಃ 3 ವರ್ಷದ ಸಾಧನೆ ಸಮಾವೇಶ ಮಾಡುವಂಥ ದೊಡ್ಡ ಕೆಲಸ, ಘನಕಾರ್ಯವನ್ನು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.